2024 ಮಾರ್ಚ್ 7ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೀದರ್ ನಗರದ ಪಾಪನಾಶ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ವರ್ಚುವಲ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಅದೇ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಫೆಬ್ರವರಿ 7ರಂದು ಪುನಃ ಚಾಲನೆ ಕೊಡಲು ಮುಂದಾಗಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕೇಂದ್ರದ ಮಾಜಿ ಸಚಿವರೂ ಆದ ಬಿಜೆಪಿ ಮುಖಂಡ ಭಗವಂತ ಖೂಬಾ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಶ್ವರ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ವಿರುದ್ಧ ಹರಿಹಾಯ್ದರು. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ವಿಶೇಷ ಆಸಕ್ತಿ ವಹಿಸಿ ಕೇಂದ್ರ ಸರ್ಕಾರಕ್ಕೆ 2022ರ ಸೆಪ್ಟೆಂಬರ್ 21ರಂದು ಪ್ರಸ್ತಾವ ಸಲ್ಲಿಸಿದೆ. 2023ರ ಸೆಪ್ಟೆಂಬರ್ 19ರಂದು ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿ ಗುರುತಿಸಿ 2024ರ ಮಾರ್ಚ್ 7ರಂದು ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಿದರು. ಮಾನಿಟರಿಂಗ್ ಏಜೆನ್ಸಿ ನಿಗದಿಪಡಿಸಿ ಟೆಂಡರ್ ಕರೆಯಲಾಗಿತ್ತು. ಈಗ ಅದೇ ಕಾಮಗಾರಿಗೆ ಪುನಃ ಶಂಕುಸ್ಥಾಪನೆ ನೆರವೇರಿಸಿ ಪ್ರಧಾನಿಗೆ ಅಪಮಾನ ಮಾಡುತ್ತಿರುವುದು ಸರಿಯಲ್ಲ. ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಇದಕ್ಕೆ ಆಸ್ಪದ ಮಾಡಿಕೊಡಬಾರದು ಎಂದು ಹಕ್ಕೊತ್ತಾಯ ಮಾಡಿದರು. ವರ್ಷದ ಹಿಂದೆಯೇ ಕಾಮಗಾರಿ ಆರಂಭಗೊಳ್ಳಬೇಕಿತ್ತು. ಆದರೆ ದುರುದ್ದೇಶದಿಂದ ಗುತ್ತಿಗೆದಾರರಿಗೆ ಕೆಲಸ ಮಾಡಲು ಬಿಟ್ಟಿಲ್ಲ. ಕಾಮಗಾರಿಗೆ ಅನುದಾನ ಮಂಜೂರು ಮಾಡಿಸಿರುವುದರಲ್ಲಿ ತಂದೆ ಈಶ್ವರ ಖಂಡ್ರೆ ಹಾಗೂ ಮಗ ಸಾಗರ್ ಖಂಡ್ರೆ ಕೊಡುಗೆ ಶೂನ್ಯವಾಗಿದೆ. ಸತ್ಯ ಮರೆಮಾಚುವುದಕ್ಕಾಗಿ ಬೀದರ್ ನಗರದಾದ್ಯಂತ ಕಟೌಟ್ಗಳನ್ನು ಹಾಕಿಸಿದ್ದಾರೆ. ಈಶ್ವರ ಖಂಡ್ರೆ ಜಿಲ್ಲೆಯಲ್ಲಿ ಅರಾಜಕತೆಗೆ ಅವಕಾಶ ಕಲ್ಪಿಸಬಾರದು ಎಂದು ಆಗ್ರಹ ಮಾಡಿದರು. ಇನ್ನು ಒಂದು ವೇಳೆ ಅಭಿವೃದ್ಧಿ ಕಾಮಗಾರಿ ಸಾಗರ್ ಖಂಡ್ರೆ ಅವರ ಪ್ರಯತ್ನದಿಂದ ಆಗಿದ್ರೆ ಪಾಪನಾಶ ಶಿವಲಿಂಗದ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣ ಮಾಡಬೇಕು. ನಾನೂ ಕೂಡ ಬರುವೆ. ಜವಾಬ್ದಾರಿ ಸ್ಥಾನದಲ್ಲಿರುವ ಈಶ್ವರ ಖಂಡ್ರೆ ಸುಳ್ಳು ಹೇಳಬಾರದು ಎಂದು ಭಗವಂತ ಖೂಬಾ ಸವಾಲೆಸೆದರು. ಖಂಡ್ರೆ ರಾಜಕಾರಣ ಕೊನೆಯ ಹಂತದಲ್ಲಿದೆ. ದೀಪ ಆರುವಾಗ ಕೊನೆಯ ಗಳಿಗೆಯಲ್ಲಿ ಹೇಗೆ ಮಾಡುತ್ತದೋ ಅದೇ ರೀತಿ ಇವರ ವರ್ತನೆಯಾಗಿದೆ. ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದರು. 2023 ಚುನಾವಣೆಯಲ್ಲಿ ಬಾಲ್ಕಿ ಕ್ಷೇತ್ರ ಬಿಟ್ಟು ಹೋಗದಂತೆ ಕಟ್ಟಿ ಹಾಕಿದೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಲ್ಕಿಯಲ್ಲಿ ಬಿಜೆಪಿ ಶಾಸಕರನ್ನ ಗೆಲ್ಲಿಸಿಕೊಂಡು ಬರಲಿದ್ದು ಇದು ನನ್ನ ಮತ್ತೊಂದು ಸವಾಲು ಎಂದು ಸವಾಲು ಹಾಕಿದರು. ಈ ವೇಳೆ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ, ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಮುಖಂಡರಾದ ರಾಜಶೇಖರ್ ನಾಗಮೂರ್ತಿ, ನಾಗಭೂಷಣ್ ಕಮಠಾಣೆ, ಬಾಬುರಾವ್ ಕಾರ್ಬಾರಿ, ರಾಕೇಶ್ ಪಾಟೀಲ್, ರಾಜೇಂದ್ರ ಪೂಜಾರಿ, ಜಿಲ್ಲಾ ಮಾಧ್ಯಮ ಸಂಚಾಲಕ ಶ್ರೀನಿವಾಸ ಚೌಧರಿ ಸೇರಿದಂತೆ ಇನ್ನಿತರರು ಇದ್ದರು. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಆ ಸತ್ಯವನ್ನು ಮರೆಮಾಚಲಿಕ್ಕೆ ಇವತ್ತು ಸುಳ್ಳಿನ ಸರ್ಕಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟೌಟ್ಗಳನ್ನು ಹಾಕಿಕೊಂಡು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಇವತ್ತು ತೋರಿಸ್ಲಿಕ್ಕೆ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಶ ದೇವಸ್ಥಾನದ ನಡೀತಿರುವ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ, ತಂದೆ ಮಗನ ಕೊಡುಗೆ ಶೂನ್ಯ. ಮತ್ತು ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಹೀನ ರಾಜಕಾರಣಿ ಬೀದರ್ ಜಿಲ್ಲೆಯ. ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಕೋನ ದೂರದೃಷ್ಟಿಯ ಹೀನ ರಾಜಕಾರಣಿ. ನಿಮ್ಗೆ ಸಿಕ್ಕಿದಂತ ಅನೇಕ ದಶಕಗಳ ಕಾಲ ಜನಪ್ರತಿನಿಧಿಯಾಗಿ ಬೀದರ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಪಕ್ಕದ ರಾಜ್ಯದಲ್ಲಿ ತಾವು ನೋಡ್ಬೋದು, ಲಾತೂರ್ ಆಗಿರ್ಬೋದು. ಲಾತೂರ್ ಒಂದಾನೊಂದು ಕಾಲದಲ್ಲಿ ನಮ್ಮ ಜಿಲ್ಲೆಯ ಒಂದು ಪಟ್ಟಣವಾಗಿತ್ತು. ನಾಂದೇಡ್ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನಿಮ್ಮ ಯೋಚನೆ ಇರಲಿಲ್ಲ, ನಿಮ್ಮ ಚಿಂತನೆ ಇರಲಿಲ್ಲ. ಹೀಗಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳೇ ಎಲ್ಲರೂ ನಿಮಗೆ ದಾಖಲೆ ಸಮೇತ ಕೊಡ್ತೀನಿ. ಇದು ನನ್ನ ಪ್ರಯತ್ನದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದಂತ ನಮ್ಮ ಪ್ರಧಾನಮಂತ್ರಿ ನನ್ನ ಜಿಲ್ಲೆಗೆ ಕೊಟ್ಟಿದ್ದಂತ ಕೊಡುಗೆ. 21 ಸೆಪ್ಟೆಂಬರ್ 2022ರಂದು
ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರದಲ್ಲಿ ಚರ್ಚೆ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೊಟ್ಟಿದಂತ ಪತ್ರ 21 ಸೆಪ್ಟೆಂಬರ್ 2022 ಸೆಪ್ಟೆಂಬರ್ 21 ಮತ್ತೆ ಕೇಂದ್ರ ಸರ್ಕಾರ ಮತ್ತೊಂದು ಪತ್ರ 19/9/23 ಬೀದರ್ ಜಿಲ್ಲೆ ಪಾಪನಾಶವನ್ನ ಇದಕ್ಕೆ ನಾವು ಗುರುತಿಸಿದ್ದೀವಿ, ಪ್ರಸಾದ್ ಯೋಜನೆಯಲ್ಲಿ ನಿಯಮಾವಳಿ ಪ್ರಕಾರ ನಾವು ಗುರುತಿಸಿದ್ದೀವಿ ಅನ್ನುವಂಥದ್ದನ್ನ ಈ ಪತ್ರವನ್ನ ಇವತ್ತು ಕೊಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಂಥ ಪತ್ರಗಳು. 25 ಅಕ್ಟೋಬರ್ 2023 ಈ ಪಾಪನಾಶ್ ದೇವಸ್ಥಾನವನ್ನ ಪ್ರಸಾದ್ ಯೋಜನೆಯಲ್ಲಿ ನಾವು ಮಂಜೂರಾತಿ ಮಾಡಿವೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಿರ್ತಾರೆ. ಇವೆಲ್ಲ ಆಧಾರದ ಮೇಲೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಆಲ್ರೆಡಿ ಒಂದು ಏಜೆನ್ಸಿಯನ್ನ ಅಂದ್ರೆ ಮಾನಿಟರಿಂಗ್ ಏಜೆನ್ಸಿ ಅನ್ನ ತಗೊಲಿಕ್ಕೆ ಆಲ್ರೆಡಿ 23 ಅವರಿಗೆ ಟೆಂಡರ್ ಕಾಲ್ ಫಾರ್ಮ್ ಕೂಡ ಮಾಡಿರ್ತದೆ. ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲವೂ ಶಾಂಕ್ಷನ್ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಟೆಂಡರ್ ಅನ್ನು ತೆಗೆಯುವಂತ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿರ್ತದೆ. ಹೀಗಾಗಿ 7 ಮಾರ್ಚ್ 2024 ಮೊನ್ನೆ ಪ್ರಧಾನಮಂತ್ರಿಗಳು ಪಾಪನಾಶ್ ದೇವಸ್ಥಾನದ ವರ್ಚುವಲ್ ಮುಖಾಂತರ ಶಿಲಾನ್ಯಾಸವನ್ನ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಇಷ್ಟಾಗಿಯೂ ಈಗಾಗಲೇ ತಾವೇ ಮಾಧ್ಯಮದ ಮಿತ್ರರು 2024 ಆ ಶಂಕುಸ್ಥಾಪನೆ ಆದ ನಂತರ ತಮ್ಮ ಪತ್ರಿಕೆಗಳಲ್ಲಿ ಸುದ್ದಿಯನ್ನ ಅನೇಕ ಪತ್ರಿಕೆಗಳಲ್ಲಿ, ಈಗ ಒಂದು ತೋರಿಸ್ತಾ ಇದ್ದೀನಿ, ಅನೇಕ ಪತ್ರಿಕೆಗಳಲ್ಲಿ ಈ ಸುದ್ದಿಯನ್ನ ಮಾಡಿರ್ತಾರೆ. ಈಶ್ವರ್ ಖಂಡ್ರೆ ಮತ್ತು ಅವರ ಮಗನ ಏನಾದರೂ ಈ ದೇವಸ್ಥಾನಕ್ಕೆ ಕೊಡುಗೆ ಇದೆ ಅಂದ್ರೆ 1 ವರ್ಷದ ಹಿಂದೆ ಕಾಮಗಾರಿಯನ್ನ ಪ್ರಾರಂಭ ಆಗಬೇಕಾಗಿತ್ತು. ಸುಮಾರು 6-9 ತಿಂಗಳಿನಿಂದ ಟೆಂಡರ್ ಆಗಿ ಗುತ್ತಿಗೆಗಾರರನ್ನ ನೇಮಿಸಲಾಗಿದೆ. ಯಾನು ದುರುದ್ದೇಶದಿಂದ ಇಲ್ಲಿಯವರೆಗೆ ಕಾಮಗಾರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಆ ಗುತ್ತಿಗೆದಾರರನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಮತ್ತು ನಾನು ಕಳೆದ 2 ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂಥ ಗಜೇಂದ್ರ ಶೇಖಾವತ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದ್ದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ತಕ್ಷಣವಾಗಿ ಕಾಮಗಾರಿ ಮಾಡ್ಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ತಂದೆ ಮಗ ತಮ್ಮ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದ್ಕೊಂಡು ಕಾಮಗಾರಿಯನ್ನು ಸುಮಾರು 6 ತಿಂಗಳಿಂದ ಇದಕ್ಕೆ ತಡೆ ಹಿಡಿದ್ದಾರೆ. ಇವತ್ತು ಅನಿವಾರ್ಯವಾಗಿ ಕೆಲಸ ಪ್ರಾರಂಭ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಶಂಕುಸ್ಥಾಪನೆ ಅನ್ನುವಂಥದ್ದನ್ನ ಇವತ್ತು ಇನ್ವಿಟೇಷನ್ ಕಾರ್ಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಇನ್ವಿಟೇಷನ್ಗೆ ಕೇಂದ್ರದ ಸಚಿವರಾದಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಹೆಸರು ಹಾಕಿರುವುದು ಅಕ್ಷಮ್ಯ ಅಪರಾಧ. ಅವರ ಒಪ್ಪಿಗೆ DC ಅವರೇ ತಾವುಗಳು ಅವರ ಒಪ್ಪಿಗೆ ಪಡ್ಕೊಂಡಿಲ್ಲ. ನಿಮ್ಮ ಮೇಲೆ ಕೂಡ ಕಾನೂನಿನ ಕ್ರಮವನ್ನು ಜರುಗಿಸಬೇಕಾಗ್ತದೆ ಗೊತ್ತು. ಹೀಗಾಗಿ ಈಶ್ವರ್ ಖಂಡ್ರೆ ಮತ್ತು ಮಗಂದ ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಇಲ್ಲ, ಸಂಪೂರ್ಣವಾದಂಥ ಸುಳ್ಳಿದೆ. ಇವತ್ತು ಅಧಿಕಾರ ಇದೆ ಅಂದ ತಕ್ಷಣ ಕಾಂಟ್ರಾಕ್ಟರ್ನ ಹತ್ರ ದುಡ್ಡು ಪಡ್ಕೊಂಡು ಊರು ತುಂಬ ಎಲ್ಲ ಕಟೌಟ್ ಹಾಕೊಂಡು ನಾನೇ ಮಾಡಿದ್ದೀನಂದ್ರೆ ಇದು ಜನ ಒಪ್ಪುವುದಿಲ್ಲ. ಮತ್ತು ಭಾರತೀಯ ಜನತಾ ಪಕ್ಷ ಕೂಡ
ಯಾವುದೇ ಕಾರಣಕ್ಕೆ ಇದನ್ನು ಸಹಿಸುವುದಿಲ್ಲ. ಇದಕ್ಕೆ ತಕ್ಕಂತೆ ನಾವು ಕೂಡ ನಮ್ಮದೇ ಆದಂಥ ರೀತಿಯಲ್ಲಿ ಇದಕ್ಕೆ ಪ್ರಚಾರ ತಗೊಂಡಿದ್ದೀವಿ, ಸಾಬೀತುಪಡಿಸೀವಿ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದು ನಮ್ಮ ಯೋಜನೆ, ನಿಮ್ಮ ಸುಳ್ಳಿನ ಕಂತೆ ಇದು ನಡಿಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಜಿಲ್ಲೆಯಲ್ಲಿ ಅರಾಜಕತೆಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ರಿ, ಅಧಿಕಾರದಲ್ಲಿದ್ರಿ, ಸಮಾಜಕ್ಕೆ ನೀವೇನು ಸಂದೇಶವನ್ನ ಕೊಡ್ತೀರಿ ಈ ತರ ಸುಳ್ಳಾಡಿ? ಇವತ್ತು ಪತ್ರಿಕೆಯಲ್ಲಿ ಕೂಡ ನೋಡಿದ ಪ್ರಜಾವಾಣಿಯಲ್ಲಿ ಇಲ್ಲ ಸಾಗರ್ ಖಂಡ್ರೆ ಅವ್ರ ಕೊಡುಗೆ ಅಂತ, ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡಿ, ನೀವು ನಿಮ್ಮ ಮಗ. ಮತ್ತ 7ನೇ ತಾರೀಕಿಗೆ ನಿಮ್ಮ ಮಗನ ಶತಪ್ ಅದರಲ್ಲಿ ಪ್ರಯತ್ನ ಇತ್ತಂದ್ರೆ ಆ ಪಾಪನಾಶ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟು ಆಣಿ ಪ್ರಮಾಣ ಮಾಡೋಣ, ನಾನು ಮಾಡ್ತೀನಿ ನೀವು ಮಾಡ್ಲಿಕ್ಕೆ ಬರ್ರಿ ಅಲ್ಲಿಗೆ. ಯಾವ ರೀತಿ ಸುಳ್ಳಿನ ರಾಜಕಾರಣ ಮಾಡುತ್ತೀರಿ, ನೀವು ಹ್ಯಾಂಗೆ ಗೆದ್ದಿರಿ ಅನ್ನೋಂಥದ್ದನ್ನು ಇಡೀ ಜಿಲ್ಲೆ ಜನತೆ ಗೊತ್ತಿದೆ. ಕೇವಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿ ಗೆದ್ದಿರ ಹೊರತಾಗಿ ಜನ ನಿಮ್ಮನ್ನ ಮನ್ಸಾರೇನು ಓಟ್ ಹಾಕ್ಲಿಲ್ಲ. DC ಅವರೇ, 7ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗಬಾರದು, ಯಾವುದೇ ಕಾರಣಕ್ಕೆ ಆಗಬಾರದು. ಮತ್ತ ಇವತ್ತಿನ ಕಳೆದ ಒಂದು 2.5 ವರ್ಷದಿಂದ ಈಶ್ವರ್ ಖಂಡ್ರೆ ಅವ್ರದ್ದು ಆಡಳಿತ ನೋಡ್ತಾ ಇದ್ದೀನಿ. ಆ ಆರುವ ದೀಪ ಕುಡಿ ಬಂದು ಬಹಳ ಫಡ್ಫಡಾಸ್ತದಂತ. ಆರುವ ದೀಪ ಕುಡಿ ಬಂದು ಫಡ್ಫಡಾಸ್ತದಂತ. ಹಾಗ ಈಶ್ವರ್ ಖಂಡ್ರೆ ಅವರ ರಾಜಕಾರಣ ಜೀವನ ಬಹುತೇಕ ಕೊನೆ ಹಂತದ ಅನಿಸ್ತದ. ಅದ್ರ ಕಡೆ ಜಾಸ್ತಿ ಫಡ್ಫಡಾಸ್ಲತ್ತಾರ. ಇತಿಹಾಸದ ಈಶ್ವರ್ ಖಂಡ್ರೆ ಅವರೇ, ನಿಮಗೆ ನಾನು ಚಾಲೆಂಜ್ ಮಾಡಿರೋದು, ಭಾಲ್ಕಿಯ ಗಾಂಧಿ ಚೌಕಲ್ಲಿ ನಿಂತ್ಕೊಂಡು 2023 ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ನೀವು ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯಾಧ್ಯಕ್ಷರಾದರೂ ಕೂಡ ಚುನಾವಣೆಯಲ್ಲಿ ನಿಮಗೆ ಭಾಲ್ಕಿ ಬಿಟ್ಟು ಹೊರಗಡೆ ಹೋಗೂಡಲ್ಲ ಅನ್ನುವಂಥ ಕಟ್ ಹಾಕ್ತೀನಿ ಅಂತದನ್ನ ನಾನು ಚಾಲೆಂಜ್ ಮಾಡಿದೆ. ಅದು ಇತಿಹಾಸದೇ ಗೊತ್ತಾ? 23 ಅಸೆಂಬ್ಲಿ ಚುನಾವಣೆಯಲ್ಲಿ ನೀವು ಭಾಲ್ಕಿ ಬಿಟ್ಟು ಬೇರೆ ಕಡೆ ಎಲ್ಲಿಗೆ ಬಿಡ್ಲಿಲ್ಲ. ನಾನು ಈಗ ಮತ್ತೊಂದು ನಿಮಗೆ ಚಾಲೆಂಜ್ ಮಾಡ್ತೀನಿ. 2028 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ. ಆ ಅಧಿಕಾರದಲ್ಲಿ ಭಾಲ್ಕಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಆರ್ಸ್ ಬರ್ತಾರೆ ಅನ್ನುವಂಥದ್ದನ್ನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಪ್ರಜಾಪ್ರಭುತ್ವ ಮತ್ತು ಅಧಿಕಾರನ ಹುಡುಗಾಟಿಕೆ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ಎಲ್ಲ ಏನಾಗಿದೆ ಇವತ್ತು ಬೀದರ್ ಜಿಲ್ಲೆಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಸುಳ್ಳಾಡಿ ಮೋಸ ಮಾಡಿ ಎಲ್ಲ ಸಾಬೀತುಪಡಿಸ ಯಾವ ಸಣ್ಣ ಸಂಸ್ಕೃತಿಯಲ್ಲಿ ಬೆಳೆದ್ರಿ ಈಶ್ವರ್ ಖಂಡ್ರೆ ಅವರೇ? ನೀವು ಮಾತಾಡಿದ್ರೆ ಬಸವಣ್ಣನ ಹೆಸರು ತಗೊಳ್ತೀರಿ, 12ನೇ ಶತಮಾನದ ಶರಣ ಹೆಸರು ತಗೊಳ್ತೀರಿ, ಅಖಿಲ ಭಾರತೀಯ ವೀರ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರಿ. ಯಾವ ಶರಣ ಸಂಸ್ಕೃತಿಯನ್ನ ನಿಮ್ಮ ರಕ್ತದಲ್ಲಿ ಗುಡಿಸ್ಕೊಂಡು ಹೇಳಕರೆ ಹೇಳ್ರಿ ನನಗೆ. ಯಾರಾದ್ರೂ ಇದ್ರೆ ಈ ತರ ಶರಣರು? ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ಸಾಗರ್ ಮತ್ತು DC ಅವರೇ, ಇದು ಯಾವುದೇ ಕಾರಣಕ್ಕೆ 7ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಆಗಕೂಡದು.